ಬಂದ್ರೆ ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನೀವು ಬರ್ತೀನಿ ಅಂತ ಅನ್ಕೊಳ್ಳಿ, ಕೆಲಸ ಫೇಲ್ ಆಗೋ ಚಾನ್ಸೇ ಇರಲ್ಲ. ಆದ್ರೆ ಈ ಕ್ಷೇತ್ರದಲ್ಲಿ ಏನಿದೆ, ಮೇನ್ ಏನಿದೆ, ದಾಸೋಹ. ಅಯ್ಯ ನೀನು ಒಂದು ಯಾವುದೋ ಒಂದು ಕ್ಷೇತ್ರದಲ್ಲಿ ನೀನು ಯಾರಾದ್ರೂ ಅಕಸ್ಮಾತ್ ನೀನು ಬಾಯ್ಬಿಟ್ಟು ಯಾರಾದ್ರೂ ಒಂದು 5 kg ಅಕ್ಕಿ ಕೇಳ್ತಾರೆ ಅಂದ್ರೆ ಅರ್ಥ ಮಾಡ್ಕೊಂಡು ನಿನ್ ಕೆಲಸ ಪಾಸ್ ಅಂತ ಅಲ್ಲ. ಅಮ್ಮನಿಗೆ ಹೇಳು, ಒಂದು ಕಾಯಿ ಕೊಟ್ಟು ನೀಟಾಗಿ ಅದೇನಿದೆ ದಾಸೋಹಕ್ಕೆ ಹಾಕು ಅಂತ. ಇದಕ್ಕಿನ್ನ ಶಾಸ್ತ್ರ ಯಾರು ಹೇಳ್ಬೇಕಪ್ಪ ನಿಮ್ಗೆ? ಯಾರೋ ಹುಡುಗ ಹಂಗನ್ನಪ್ಪ ಆಗ್ಲೇ 2ನೇ ವಾರಕ್ಕೂ 3ನೇ ವಾರಕ್ಕೂ ಏನು ಬಂದಾದ್ಮೇಲೆ ನಾನು 2 ವರ್ಷ 3 ವರ್ಷ ನಾನು ಇದು ಮಾಡ್ಕೊಂತಿದ್ದೆ. ಒಂದು ಅಮ್ಮನ ಆಶೀರ್ವಾದ ಇವತ್ತು ಒಂದು ಗಾಡಿ ಹಾಕೊಂಡು ಏನೋ ಜೀವನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ನು ಇನ್ನೇನು ಮಾಡಲಿಲ್ಲಪ್ಪ, ಯಾರನ್ನ ಬಂದವ್ರನ್ನ ಫ್ರೀಯಾಗಿ ಕರ್ಕೊಂಬರೋದು ಇಲ್ಲಿ ಬಿಡೋದು. ಬರೋರು ಏನೋ ಬರ್ಬೇಕು, ಅವ್ನಿಗೆ ತರಕಾರಿ ಹಿಡ್ಕೊಂಬನ್ನಿ, ಬರೋರು ಒಂದು ತೆಂಗಿನ ಹಿಡ್ಕೊಂಬನ್ನಿ, 1 kg ಅಕ್ಕಿ ಹಿಡ್ಕೊಂಬನ್ನಿ, ಇಷ್ಟತಾನೆ ಕೇಳಿರೋದು. ಇದು ಧರ್ಮವಾಗಿ ಹೋಗ್ತಕ್ಕಂಥದ್ದು. ಭಕ್ತಿ, ಒಂದು ಶ್ರದ್ಧೆ, ಒಂದು ಸೇವೆ, ಈ 3 ನಿಮ್ಮ ಕೆಲಸಕ್ಕೆ ಬರುವಂಥದ್ದು. ಒಂದು ಭಕ್ತಿ ಇರಬೇಕು, ಒಂದು ಶ್ರದ್ಧಾ ಮನೋಭಾವ ಇರಬೇಕು, ಇಲ್ಲ ಸೇವೆ ಮಾಡೋ ಗುಣ ಇರಬೇಕು. ಈ 3 ಇಲ್ಲ ಅಂತ ಹೇಳಿದ್ರೆ ನೀನು ಏನೇ ಧರ್ಮ ಜಾಗೃತಿ ಮಾಡ್ತೀನಿ ಅಂತಂದ್ರೂ ಅದು ಉಳಿಯಲ್ಲ. ಒಂದು ಮತ್ತೆ ದೈವದ ನಾಮಧೇಯದಲ್ಲಿ ಅಕಸ್ಮಾತ್ ನಾವೇನಾದರೂ ಒಂದು ಆಣಿ ನಾವು ಮುಟ್ತೀವಿ ಅಂತ ಹೇಳಿದ್ರೆ ಅದಕ್ಕೆ 2 ಆಣಿ ಬಡ್ಡಿ ನಾವು ವಾಪಸ್ ಕಟ್ಟಬೇಕಾಗುತ್ತೆ. 1 ಆಣಿ ಇಲ್ಲಪ್ಪ, 2 ಆಣಿ ಕಟ್ಟಬೇಕಾಗುತ್ತೆ. ಈಗ ಆಣಿಗಳು ಎಲ್ಲ ಇರ್ಬೋದು. ಈಗ 10 ರೂಪಾಯಿನ ಅದಕ್ಕೆ ಅರ್ಥ ಮಾಡ್ಕೊ, ಈಕ್ವಲ್ ಟು 10 ಅಂತಂದ್ರೆ ಅದಕ್ಕೆ 100 ರೂಪಾಯಿ ನೀನು ಬಡ್ಡಿ ಕಟ್ಟಬೇಕಾಗುತ್ತೆ. ನೀನು 10 ರೂಪಾಯಿ ನೀನು ತಿನ್ಬೋದೇನೋ, ಆದರೆ ನೀನು ದಾಸೋಹ ಅಂತ ನೀನು ಉಣ್ಬಡಿಸ್ ನೋಡು, ನಿಂಗೆ ಅವ್ರ ಆಶೀರ್ವಾದ ಎಲ್ಲ ನಿಂಗೆ ಸಿಗ್ತಾ ಇರುತ್ತೆ. ಅವಾಗ ನಿನ್ನ ಧರ್ಮದ ಬಗ್ಗೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ನ ಧರ್ಮ ಆದಿ ಕರೆಕ್ಟಾಗಿ ಹೋಗ್ತಾ ಇರುತ್ತೆ. ಯಾಕೆಂದ್ರೆ ಆ ದಾಸೋಹ ತಿನ್ನಂತವ್ರು ಗೊತ್ತಿರುತ್ತೆ ಅನ್ನೋದು ರುಚಿ ಏನು ಅಂತ. ಈಗ ನಾನು ಹಂಗೆ ಅದಕ್ಕೆ ನಾನು ತಿಂದಿಲ್ಲ, ಬಾವಿ ಕಪ್ಪೆ ಇದ್ದಂಗೆ ಅದು. ಆದರೆ ಧರ್ಮದ ವಿಚಾರದಲ್ಲಿ ಏನೊಂದು ಧಾರ್ಮಿಕವಾದ ಕಾರ್ಯಕ್ರಮಗಳಲ್ಲಿ ಮತ್ತು ದಾಸೋಹದ ಕಾರ್ಯಕ್ರಮಗಳಲ್ಲಿ ಇನ್ನೊಂದನ್ನು ಅಳವಡಿಸ್ಕೊಂಡು ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಂದು ಇದಾಗಲಿ ಅಂತಕ್ಕಂಥದ್ದು ಮಾಡ್ತೀವಿ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಎದುರ್ಕೊಳ್ಳುವಂಥ ಅವಶ್ಯಕತೆ ಬರಲ್ಲ. ಯಾವತ್ತು ನಾವು ಕಾಸು ಕರೆಮಣಿ ಇನ್ನೊಂದು ಅನ್ನೋದು ನೋಡ್ತೀವಿ, ಅವತ್ತು ನಾವಪ್ಪ ಅದೇನೋ ಹೇಳ್ತಾರಲ್ಲ, ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂಗೆ ಆಗ್ಬಿಡುತ್ತೆ. ಅದು ಗೊತ್ತಾಗಲ್ಲ. ಆ ಥರ ಆಗುತ್ತೆ. ಧರ್ಮನ ಅಂಥವ್ರ ಕೈ ಕೊಟ್ಟಾಗ ಏನಾಗುತ್ತೆ ಅಂದರೆ ಅಧರ್ಮಗಳ ಶುರು ಮಾಡಲು ಶುರುವಾಗುತ್ತೆ. ಹಿಂಗಾಗೋದು ಬೇಡ. ಧರ್ಮ ಅನ್ನೋದೇನಿದೆ, ಧರ್ಮವ ರಕ್ಷತೆ ರಕ್ಷಿತ, ಧರ್ಮವನ್ನು ನಾವು ರಕ್ಷಿಸ್ಕೊಂಡು ಧರ್ಮವನ್ನು ನಂಬಂದಂಥವ್ರಿಗೆ ಧಾರ್ಮಿಕವಾಗಿ ಏನೊಂದು ಕಾರ್ಯ ನಮ್ಮ ಕೈಲಿ ಆದರೆ ಒಂದು ತನ್ನ ಹಾಕೋದು, ಆದರೆ ಒಂದೊಳ್ಳೆ 1-2 ಮಾತು ಹೇಳುವಂಥದ್ದು, ಇಲ್ಲ ಒಂದು ಆಶೀರ್ವಾದ ಮಾಡುವಂಥದ್ದು, ಇಷ್ಟು ಮಾಡ್ಕೊಂಡ್ರು ಸಾಕಪ್ಪ. ಇಲ್ಲೇನಂತ ಹೇಳಿದ್ರೆ ಕ್ಷೇತ್ರದಲ್ಲಿ ಶಕ್ತಿ ತಂದಾನೆ ಅದು ಆಲ್ರೆಡಿ ಸ್ಥಾಪಿತ ಆಗೋಗ್ಬಿಟ್ಟಿದೆ. ಈ ಕ್ಷೇತ್ರದಲ್ಲಿ ನಾವೇನು ಒಂದೊಂದು ಅಂತ ಇಲ್ಲ, ಕೆಲವೊಂದು ಕ್ಷೇತ್ರಗಳು ಆ ಥರ ಇರ್ತವೆ. ಸೊ ಇಲ್ಲೇನಂತ ಹೇಳಿದ್ರೆ ಮೇನ್ ಏನಿದೆ ಅದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಕೆಲಸ ಫೇಲ್ ಆಗೋ ಚಾನ್ಸೇ ಇರಲ್ಲ. ಈಗ ಈ ಕ್ಷೇತ್ರಕ್ಕೆ ಬರ್ತೀರಿ, ಈಗ ನೀವೀಗ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದರೆ ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನೀವು ಬರ್ತೀನಿ ಅಂತ ಅನ್ಕೊಳ್ಳಿ. ನೀವು ಬಂದಾಗ ನಿಮ್ಗೆ ಇಲ್ಲಿ ಏನು ಕೇಳ್ತಾರೆ? ದಾಸೋಹಕ್ಕೆ ಅಲ್ಲ, ಏನು ಕೇಳ್ತಾರೆ ನಿಮಗೆ? ಕಾಸು ಕೇಳಿದಾರಪ್ಪ, ಎಷ್ಟು ಕೊಟ್ಟಿದ್ದೀರಿ ಕಾಸು? ಅಲ್ಲ, ನಾ ಹೇಳ್ತಿರೋದಪ್ಪ, ನಾವು ಕಣ್ಣಲ್ಲಿ ನೋಡಿರೋಂಥದ್ದು. ಮತ್ತೊಂದು ಅನ್ನೋದು ಬೇಡ. ನಿನ್ ಕಷ್ಟ ಏನಿದೆ ಅಲ್ಲಿ ಅಮ್ಮನಿಗೆ ಹೇಳು, ಒಂದು ಕಾಯಿ ಕೊಟ್ಟು ನೀಟಾಗಿ ಅದೇನಿದೆ ದಾಸೋಹಕ್ಕೆ ಹಾಕು ಅಂತ. ಇದಕ್ಕಿನ್ನ ಶಾಸ್ತ್ರ ಯಾರು ಹೇಳ್ಬೇಕಪ್ಪ ನಿಮ್ಗೆ? ನಿನ್ನ ಕರ್ಮ ಎಲ್ಲಿ ತಿರುತ್ತೆ ಅಂತ ಹೇಳಿದ್ರೆ 4 ಜನ ನೀನು ಅನ್ನ ಆಗ್ದಾಗ ಅಂತ. ಕರೆಕ್ಟಾ? ಮನುಷ್ಯ ಏನೇ ಸಂಪಾದನೆ ಮಾಡಿದ್ರು ಇಷ್ಟಪ್ಪ ಇಟ್ಟಿಗೆ ಅಲ್ವನಪ್ಪ. ಧರ್ಮ ಅನ್ನೋದು ಹಾಗೇನೆ. ನಾವೇನೇ ಒಂದು ಇದು ಮಾಡ್ತಾ ಇದ್ರು ಆ ಧರ್ಮದೊಳಗಡೆ ದಾಸೋಹದ ಶಕ್ತಿಗೆ ಬೆಲೆ ಇದೆ. ದಾಸೋಹದಲ್ಲಿ ಅನ್ನಪೂರ್ಣೇಶ್ವರಿ ಕೂತ್ಕೊಂಡ್ರೆ ಈ ಕ್ಷೇತ್ರ ಇನ್ನೂ ಆಗುತ್ತೆ ಅನ್ನೋದು ಒಂದು ಪೂಜ್ಯರ ಒಂದು ಮನದಾಳದ ಒಂದು ಮಾತಪ್ಪ ಅವ್ರದ್ದು. ಅದಕ್ಕೆ ಅವ್ರು ಇನ್ನೇನು ಕೇಳಲ್ಲ, ನನಗೆ ಅದು ಬೇಕು ಇದು ಬೇಕು ಅಂತ ಕೊಡ್ರೆ ನಿಮ್ಮನ್ನೇನು ಕೇಳಿಲ್ಲ. ಬರೋರೇನೋ ಬರ್ಬೇಕು, 1 kg ತರಕಾರಿ ಹಿಡ್ಕೊಂಬನ್ನಿ, ಬರೋರು ಒಂದು ತೆಂಗಿನ ಹಿಡ್ಕೊಂಬನ್ನಿ, 1 kg ಅಕ್ಕಿ ಹಿಡ್ಕೊಂಬನ್ನಿ, ಇಷ್ಟತಾನೆ ಕೇಳಿರೋದು. ಇದು ಧರ್ಮವಾಗಿ ಹೋಗ್ತಕ್ಕಂಥದ್ದು. ನೆಕ್ಸ್ಟ್ ಒಂದು 15,000ದ್ದು ಪೂಜೆ ರೆಡಿ ಮಾಡ್ಕೊಂಬಿಡು, ಬಂದ್ಬಿಡು, 35,000 ಒಂದು ಹೋಮ ಇಟ್ಟಿದ್ದೀನಿ, ಇದು ಬರಲ್ಲಪ್ಪ. ನಿಮ್ಮನೇಲೆ ಮಾಡಿಸ್ಕೊ 35,000 ಹೋಮನ. ನಮ್ಮನೆಯವ್ರಿಗೆ ಯಾಕೆ ಬರೋಕೆ ಹೋಗ್ತೀಯಾ? ಇರಲಿ, ಆ ಥರ ಬಂದಾಗ ಒಂದು ಸಜೆಷನ್ ಇರುತ್ತೆ. ಆದರೆ ನಿಮ್ಮ ಮನೆಯಲ್ಲಿ ಕೌಟುಂಬಿಕವಾಗಿ ಕೂತ್ಕೊಂಡು ಮಾಡಿಸೋದು ಹೇಗಿದೆ, ಸಾಮೂಹಿಕವಾಗಿ ಗುಂಪಲ್ಲಿ ಗೋವಿಂದ ಅನ್ನೋದು ಹೇಗಿದೆ? ಇದಾಗೋದು ಬೇಡ. ಸ್ವಲ್ಪ ಧರ್ಮವನ್ನು ಧಾರ್ಮಿಕವನ್ನು ಸ್ವಲ್ಪ ಅಳ್ಕೊಂಡು ಸ್ವಲ್ಪ ಅಳತೆ ಮಾಡ್ಕೊಂಡು ನಾವು ಯೋಚಿಸಿ ನಾವು ಹೋದಾಗ ದಡ್ಡರಾಗೋ ಅವಶ್ಯಕತೆನೇ ಬರಲ್ಲ. ಈಗ ಗುರುಗಳ ಕ್ಷೇತ್ರಕ್ಕೆ ಬಂದ್ವಿ, ಒಂದು ಪೂಜಾರ ಕ್ಷೇತ್ರಕ್ಕೆ ಬಂದಿದ್ದೀವಿ, ಒಂದು ಗುರುಜಿಯ ಕ್ಷೇತ್ರಕ್ಕೆ ಹೋಗಿದ್ದೀವಿ, ಎಲ್ಲೋ ಹೋಗಿದ್ದೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಅವ್ನು ಹೋಮ ಅಂತ ಬಂದಾಗ ಮಾಡಿಸಿ. ನಿಮ್ಮ ಕುಲದೇವರು ಇದನ್ನು ವಿಚಾರ ಹಾಕೊಂಡು ನಿಮ್ಮ ಮನೇಲಿ ಒಂದು ಮಾಡಿಸಿ. ಕ್ಷೇತ್ರದಲ್ಲಿ ಏನೋ ಒಂದು ಸಾಮೂಹಿಕವಾಗಿ ನಡೀತೆ, ಅವಾಗ ಪಾಲ್ಗೊಳ್ಳಿ, ಅದು ಬೇರೆ ಕತೆ. ಆದರೆ ಈ ಕ್ಷೇತ್ರದಲ್ಲಿ ಏನಿದೆ, ಮೇನ್ ಏನಿದೆ, ದಾಸೋಹ. ಅಯ್ಯ ನೀನು ಒಂದು ಯಾವುದೋ ಒಂದು ಕ್ಷೇತ್ರದಲ್ಲಿ ನೀನು ಯಾರಾದರೂ ಅಕಸ್ಮಾತ್ ನೀನು ಬಾಯ್ಬಿಟ್ಟು ಯಾರಾದರೂ ಒಂದು 5 kg ಅಕ್ಕಿ ಕೇಳ್ತಾರೆ ಅಂತಂದ್ರೆ ಅಲ್ಲಿ ಅರ್ಥ ಮಾಡ್ಕೊಂಡು ನಿನ್ನ ಕೆಲಸ ಪಾಸ್ ಅಂತ. ನಾವು 10 kg ಅಕ್ಕಿ ತಗೊಂಡೋಗಿರಲ್ಲ, ಮಿಕ್ಕಿದೆಲ್ಲ ತಗೊಂಡೋಗಿರಿ ಚೀಟಿ ಬರ್ಕೊಂಡು, ನನಗೆ ಹಂಗಿದೆ ಹಿಂಗಿದೆ ಆ ಥರ ಇದೆ ಈ ಥರ ಇದೆ ಅಂತ ಎಲ್ಲ ಬರ್ಕೊಂಡು ಹೋಗಿರ್ತೀವಿ. ಆಲೂಗಡ್ಡೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಬರ್ಕೊಂಡು ಹೋಗಿರ್ತೀವಿ. ಆದರೆ ಅದನ್ನೆಲ್ಲ ಸಾಂಬಾರು ಮಾಡೋದು ಹೆಂಗೆ ಅಂತ ಗೊತ್ತಿರಲ್ಲ. ಹಿಂಗಾಗೋಗಿದೆ ಇವಾಗ ಧರ್ಮದೊಳಗಡೆ ನನ್ನ ಲೆಕ್ಕ. ಹಾಗಾಗಿ ಸ್ವಲ್ಪ ಆಲೋಚನಾಯುಕ್ತವಾಗಿ ಯಾವ ಕ್ಷೇತ್ರದಲ್ಲಿ ಹೋದಾಗ ಏನಾಗ್ತಿದೆ, ಆ ಕ್ಷೇತ್ರದಲ್ಲಿ ಯಾಕೆ ಹಂಗೆ ಜನ ಯಾರಪ್ಪ ನೋಡಪ್ಪ, ಒಬ್ಬನಿಂದ ಅಡ್ಡ ಮಾಡ್ಬೋದು, ಇಬ್ಬರಿಂದ ಅಡ್ಡ ಮಾಡ್ಬೋದು, ಒಂದ್ಸರಿ 1 ವಾರ ನಿಂದ ಅಡ್ಡ ಬರ್ಬೋದು, 2 ವಾರದ ಅಡ್ಡ ಬರ್ಬೋದು. ವರ್ಷದಿಂದ 2 ವರ್ಷದಿಂದ 3 ವರ್ಷದಿಂದ 10 ವರ್ಷದಿಂದ ಯಾಕೆ ನೋಡ್ಕೊತಾ ಇದ್ದೀರಾ? ನಿನಗೇನು ಒಳ್ಳೇದಾಗಿದೆ ಅನ್ನೋದಕ್ಕೆ ತಾನೆ. ನೀನು ಇಲ್ಲಿ ಅರ್ಥ ಮಾಡ್ಕೊಂಡೆ, ಇಲ್ಲಿ ದಾಸೋಹ ಮಾಡಿದ್ರೆ ನನಗೆ ಅಮ್ಮ ನನಗೆ
ಗುರುಗಳೇ ನನ್ನ ಹತ್ರ ಏನು ಇರಲಿಲ್ಲ ಗುರುಗಳೇ, ಬಂದೆ ನಾನು ಅಲ್ಲಿ ಒಂದು 4 ಜನಕ್ಕೆ ಅನ್ನ ಕೊಟ್ಟೆ ಗುರುಗಳೇ ಅಷ್ಟೇ. ನೋಡಿ ಗುರುಗಳು ಅವ್ನು ಯಾರೋ ಒಬ್ರಿಗೆ ಹಂಗನ್ನಪ್ಪ ಆಗಲೇ ಇದೊಂದು ಏನಂತ ಅಂದ 2ನೇ ವಾರಕ್ಕೂ 3ನೇ ವಾರಕ್ಕೂ ಏನು ಬಂದಾದ್ಮೇಲೆ ನಾನು 2 ವರ್ಷದಿಂದ 3 ವರ್ಷದಿಂದ ನಾನು ಇದು ಮಾಡ್ಕೊತಿದ್ದೆ ಗುರುಗಳೇ. ಒಂದು ಅಮ್ಮನ ಆಶೀರ್ವಾದ ಇವತ್ತು ಒಂದು ಗಾಡಿ ಹಾಕೊಂಡು ಏನೋ ಜೀವನ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಅವ್ನು ಇನ್ನೇನು ಮಾಡಲಿಲ್ಲಪ್ಪ, ಯಾರನ್ನ ಬಂದವ್ರನ್ನ ಫ್ರೀಯಾಗಿ ಕರ್ಕೊಂಬರ್ದು ಇಲ್ಲಿ ಬಿಡೋದು. ನನಗೆ ಒಬ್ಬ ಒಂದ್ಸರಿ ಪರಿಚಯ ಆಗಿದ್ದಪ್ಪ ಇಲ್ಲ ಲಾಸ್ಟ್ ಟೈಮ್ ಬಂದಾಗ, ಗುರುಗಳು ಇಲ್ಲಿ ಸೇವ್ ಮಾಡ್ತೀನಿ ಗುರುಗಳು ಹಂಗೆ ಹಿಂಗೆ ಅಂತ ಯಾರು ಗೊತ್ತಿಲ್ಲ, ಐಡಿಯಾ ಇಲ್ಲ ಅದು. ಅಂದರೆ ಆ ಥರ ಭಕ್ತಿಯಪ್ಪ, ದೈವಕ್ಕೆ ನೀನು ಏನು ಕೊಡ್ತೀಯ ಅನ್ನೋದಕ್ಕಿಂತ ನೀನೇನು ಸೇವೆ ಮಾಡ್ತೀಯ ಅನ್ನೋದ್ರ ಮೇಲೆ ನಿನಗೆ ಧರ್ಮ ಕಾಪಾಡುತ್ತೆ. ಇದು ಇಂಪಾರ್ಟೆಂಟ್. ಒಳ್ಳೆಯದಾಗಲಿ.